ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ
ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನ ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ ಈ ಬಜೆಟ್ನಲ್ಲಿ. ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನ ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ ಈ ಬಜೆಟ್ನಲ್ಲಿ. ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನ ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ವಾಪಸ್ ಬಜೆಟ್ನ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿ ಶಾಸಕ ಸುನೀಲ್ ಕೂಡ ವ್ಯಂಗ್ಯ ಮಾಡಿದ್ದಾರೆ ಬಜೆಟ್ನ ವಿಚಾರವಾಗಿ. ಅಭಿವೃದ್ಧಿ ಶೂನ್ಯ, ಸಾಲ ಹೆಚ್ಚು, ಸಾಲದ ಹೊರೆ ಜಾಸ್ತಿ, ಅಭಿವೃದ್ಧಿ ಶೂನ್ಯ, ಸಿದ್ದರಾಮಯ್ಯ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ, ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಶೂನ್ಯ ಆಗತ್ತೆ, ಬೆಲೆ ಏರಿಕೆ ಗಗನಕ್ಕಿರುತ್ತೆ. 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ ಈ ಬಜೆಟ್ನಲ್ಲಿ. ಬೆಲೆ ಏರಿಕೆ ಗಗನಕ್ಕಿರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನ ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ.